ಭಾರೀ ಕುತೂಹಲ ಕೆರಳಿಸಿದ ಆರ್ಬಿಐ ನಡೆ. ಚಿನ್ನ ಖರೀದಿಗೆ ದಿಢೀರ್ ಬ್ರೇಕ್. 70,000ಕ್ಕೆ ಕುಸಿಯುತ್ತಾ ಬಂಗಾರ. ನಮಸ್ಕಾರ ಸ್ನೇಹಿತರೆ, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ಸ್ನೇಹಿತರೆ, ಚಿನ್ನದ ರೇಟು ದಿನೇ ದಿನೇ ವಿಪರೀತ ಏರಿಕೆ ಆಗ್ತಿರೋ ನಡುವೆ ಬಂಗಾರ ಕುಸಿಯಬಹುದು ಅನ್ನೋದಕ್ಕೆ ದೊಡ್ಡ ಸುಳಿವು ಸಿಕ್ಕಿದೆ. ಖುದ್ದು ಆರ್ಬಿಐಯೇ ಇಂಥದ್ದೊಂದು ಮುನ್ಸೂಚನೆ ನೀಡಿದೆ. ಜಗತ್ತಿನಾದ್ಯಂತ ಸೆಂಟ್ರಲ್ ಬ್ಯಾಂಕ್ಗಳು ಮುಗಿಬಿದ್ದು ಚಿನ್ನ ಖರೀದಿ ಮಾಡ್ತಿವೆ. ಆದರೆ ಜಗತ್ತಿನ ಅತಿ ದೊಡ್ಡ ಚಿನ್ನದ ಗ್ರಾಹಕ ಭಾರತ ಮಾತ್ರ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದೆ. ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ. ಕಳೆದ 3 ತಿಂಗಳಿಂದ ಆರ್ಬಿಐ ಒಂದೇ ಒಂದು ಗ್ರಾಂ ಚಿನ್ನ ಕೂಡ ಪರ್ಚೇಸ್ ಮಾಡಿಲ್ಲ. ಭಾರತದ ಗೋಲ್ಡ್ ರಿಸರ್ವ್ ಎಲ್ಲಿತ್ತೋ ಅಲ್ಲಿಗೆ ನಿಂತಿದೆ. ಹಾಗಿದ್ರೆ ಆರ್ಬಿಐನ ಈ ನಿಗೂಢ ನಡೆ ಹಿಂದಿರೋ ಅಸಲಿ ಕಾರಣ ಏನು? ಗಗನಕ್ಕೇರಿರೋ ಚಿನ್ನದ ಬೆಲೆ ಮತ್ತೆ ಭೂಮಿಗಿಳಿಯುತ್ತಾ? ಆರ್ಬಿಐಗೆ ಅಂಥ ಸುಳಿವೇನಾದ್ರೂ ಸಿಕ್ಕಿದ್ಯಾ? ಅದಕ್ಕೆ ಚಿನ್ನ ಖರೀದಿ ಮಾಡ್ತಿಲ್ವಾ? ಬನ್ನಿ, ಭಾರತದ ಈ ಗೋಲ್ಡನ್ ಬ್ರೇಕ್ ಹಿಂದಿರೋ ಮಾಸ್ಟರ್ ಸ್ಟ್ರಾಟಜಿ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಚಿನ್ನ ಖರೀದಿಗೆ ಆರ್ಬಿಐ ಬಿಗ್ ಬ್ರೇಕ್. 3 ತಿಂಗಳಿಂದ ಏರದ ಚಿನ್ನದ ಮೀಸಲು. ಹೌದು ಸ್ನೇಹಿತರೆ, ಚಿನ್ನ ಸೇಫ್ ಹೆವನ್. ಎಂಥ ಆಪತ್ತಿನ ಸಮಯದಲ್ಲೂ ಕೈ ಹಿಡಿಯೋ ಸಂಪತ್ತು. ಇನ್ಫ್ಯಾಕ್ಟ್, ಅಸ್ಥಿರ ವಾತಾವರಣ ಇದ್ದಾಗ ಚಿನ್ನದ ಬೆಲೆ ಕಮ್ಮಿ ಆಗಲ್ಲ, ಜಾಸ್ತಿನೇ ಆಗತ್ತೆ. ಹೀಗಾಗಿ ಕಳೆದ 2-3 ವರ್ಷಗಳಿಂದ ಜಗತ್ತಿನಾದ್ಯಂತ ರಿಸರ್ವ್ ಬ್ಯಾಂಕ್ಗಳು ಮುಗಿಬಿದ್ದು ಚಿನ್ನ ಖರೀದಿ ಮಾಡ್ತಿವೆ. ನಮ್ಮ ಆರ್ಬಿಐ ಕೂಡ ಕಳೆದ ಆರ್ಥಿಕ ವರ್ಷದಲ್ಲಿ ಬರೋಬ್ಬರಿ 57 ಟನ್ ಚಿನ್ನ ಖರೀದಿ ಮಾಡಿತ್ತು. ಆದ್ರೆ ಈ ವರ್ಷ ಮಾತ್ರ ಇದ್ದಕ್ಕಿದ್ದಂತೆ ಸೈಲೆಂಟ್ ಆಗಿದೆ. ಹಳದಿ ಲೋಹದಿಂದ ಅಂತರ ಕಾಯ್ದುಕೊಂಡಿದೆ. 2025-26ರ ಹಣಕಾಸು ವರ್ಷ ಶುರುವಾಗಿ 3 ತಿಂಗಳು ಕಳೆದಿದೆ. ಈ ಹಂತದಲ್ಲಿ ಪೋಲೆಂಡ್ 18 ಟನ್, ಕಜಕಿಸ್ತಾನ್ 8 ಟನ್, ಟರ್ಕಿ 8 ಟನ್, ಚೆಕ್ ರಿಪಬ್ಲಿಕ್ 5 ಟನ್, ಚೀನಾ 4 ಟನ್ ಚಿನ್ನ ಖರೀದಿ ಮಾಡಿದೆ. ಆದ್ರೆ ಆರ್ಬಿಐ ಮಾತ್ರ ಒಂದೇ ಒಂದು ಗ್ರಾಂ ಚಿನ್ನ ಕೂಡ ಖರೀದಿ ಮಾಡಿಲ್ಲ. ಕಳೆದ ಮಾರ್ಚ್ ಅಂತ್ಯದಲ್ಲಿ ಭಾರತದ ಚಿನ್ನದ ಮೀಸಲು ಅಥವಾ ಗೋಲ್ಡ್ ರಿಸರ್ವ್ನಲ್ಲಿ 880 ಮೆಟ್ರಿಕ್ ಚಿನ್ನ ಇತ್ತು. ಈಗ ಜೂನ್ ಕಳೆದು ಜುಲೈ ಶುರುವಾದ್ರೂ ಅದರಲ್ಲಿ ಗುಲಗಂಜಿಯಷ್ಟು ಚಿನ್ನ ಕೂಡ ಹೆಚ್ಚಾಗಿಲ್ಲ. ಅಷ್ಟೇ ಇದೆ. ಆರ್ಬಿಐ ಇತಿಹಾಸದಲ್ಲೇ ಯಾವತ್ತೂ ಹೀಗಾಗಿರ್ಲಿಲ್ಲ. ಆರ್ಬಿಐ ಇಷ್ಟು ಸುದೀರ್ಘ ಅವಧಿಗೆ ಚಿನ್ನ ಖರೀದಿ ಮಾಡದೇ ಇರೋದು ಇದೇ ಮೊದಲು. ಈ ಹಿಂದೆ 2023ರಲ್ಲಿ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ 3 ತಿಂಗಳು ಚಿನ್ನ ಖರೀದಿಗೆ ಬ್ರೇಕ್ ಹಾಕಿತ್ತು. ಅದೇ ಇಲ್ಲಿವರೆಗಿನ ರೆಕಾರ್ಡ್ ಆಗಿತ್ತು. ಆದ್ರೆ ಈ ಬಾರಿ ಆರ್ಬಿಐನ ಚಿನ್ನದ ಆಷಾಢ ಮಾಸ 3 ತಿಂಗಳು 4ನೇ ತಿಂಗಳಿಗೆ ಕಾಲಿಡ್ತಾ ಇದೆ. ಶೀಘ್ರ ಚಿನ್ನದ ರೇಟು ಇಳಿಕೆ. ಆರ್ಬಿಐಗೆ ಸಿಕ್ತ ಸುವರ್ಣ ಸಮಯದ ಸುಳಿವು. ಹೌದು ಸ್ನೇಹಿತರೆ, ಆರ್ಬಿಐನ ಈ ಅಚ್ಚರಿ ನಡೆ ಹಿಂದೆ ಚಿನ್ನದ ಬೆಲೆ ಇಳಿಯೋ ಮುನ್ಸೂಚನೆ ಕಾಣಿಸ್ತಿದೆ. ಮುಂದಿನ ಕೆಲ ದಿನಗಳಲ್ಲಿ ಬಂಗಾರದ ಬೆಲೆ ಇಳಿಬಹುದು. ಇದೇ ಕಾರಣಕ್ಕೆ ಆರ್ಬಿಐ ತನ್ನ ಚಿನ್ನ ಸಂಗ್ರಹ ಕೆಲಸಕ್ಕೆ ಬ್ರೇಕ್ ಹಾಕಿದೆ ಎನ್ನಲಾಗ್ತಿದೆ. ಜಾಗತಿಕ ವ್ಯಾಪಾರ ಅಸ್ಥಿರತೆ, ರಾಜಕೀಯ ಪ್ರಕ್ಷುಬ್ಧ, ಯುದ್ಧಗಳ ಕಾರಣ ಕಳೆದ 5 ವರ್ಷದಲ್ಲಿ ಚಿನ್ನದ ಬೆಲೆ 80% ಏರಿಕೆಯಾಗಿತ್ತು. ಪ್ರತಿ ಔನ್ಸ್ಗೆ $1,800 ಇದ್ದ ಗೋಲ್ಡ್ ರೇಟ್ $3,300ಗೆ ಹೊರಟೋಗಿತ್ತು. ಆದ್ರೆ ಜಗತ್ತು ಈಗ ಮತ್ತೆ ಸಹಜ ಸ್ಥಿತಿಗೆ ಮರಳ್ತಾ ಇದ್ದು ಗೋಲ್ಡ್ ಪ್ರೈಸ್ ಇಳಿಯೋ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಆರ್ಬಿಐ ತನ್ನ ಗೋಲ್ಡ್ ರಿಸರ್ವ್ ಏರ್ಸೋಕೆ ಮುಂದಾಗ್ತಿಲ್ಲ ಎನ್ನಲಾಗ್ತಿದೆ. ಜಾಗತಿಕ ಸಂಸ್ಥೆಗಳು ಕೂಡ ಇದೇ ಹಾದಿಯತ್ತ ಬೊಟ್ಟು ಮಾಡ್ತಿವೆ. ಫಿಚ್ ರಿಸರ್ಚ್ ಡಿವಿಷನ್ನ ಸಿಟಿ ಸಂಸ್ಥೆ ಇತ್ತೀಚೆಗೆ ಚಿನ್ನದ ಬೆಲೆ ಕುರಿತು ತನ್ನ ಪ್ರೊಜೆಕ್ಷನ್ ರಿಪೋರ್ಟ್ ನೀಡಿತ್ತು. ಅದರಲ್ಲಿ 2025ರ ಅಂತ್ಯ ಅಥವಾ 2026ರ ಆರಂಭದ ಹೊತ್ತಿಗೆ ಚಿನ್ನದ ಬೆಲೆ ಸಿಕ್ಕಾಪಟ್ಟೆ ಕಡಿಮೆಯಾಗುತ್ತೆ. ಪ್ರತಿ ಔನ್ಸ್ ಚಿನ್ನದ ಬೆಲೆ $3,000ಗಿಂತ ಕಡಿಮೆಯಾಗಬಹುದು. ಚಿನ್ನದ ಹೂಡಿಕೆ ಕಮ್ಮಿಯಾಗ್ತಿರೋದು ಮತ್ತು ಜಾಗತಿಕ ಬೆಳವಣಿಗೆ ಮುನ್ನೋಟ ಸುಧಾರಿಸಿರೋದ್ರಿಂದ ಈ ಬದಲಾವಣೆ ಆಗ್ಬೋದು ಅಂತ ಭವಿಷ್ಯ ನುಡಿದಿತ್ತು. ಅತ್ತ ಮೋತಿಲಾಲ್ ಓಸ್ವಾಲ್ ಸೆಕ್ಯುರಿಟೀಸ್ ಸಂಸ್ಥೆ ಕೂಡ ಇಸ್ರೇಲ್ ಇರಾನ್ ಕದನ, ರಷ್ಯಾ ಯುಕ್ರೇನ್ ಯುದ್ಧ ಸೇರಿದಂತೆ ಜಾಗತಿಕ ಸಂಘರ್ಷಗಳು ನಿಧಾನಕ್ಕೆ ಶಮನವಾಗ್ತಿವೆ. ವ್ಯಾಪಾರ ಸಂಬಂಧಿತ ಅಸ್ಥಿರತೆಗಳು ಕೂಡ ದೂರ ಸರಿತಿವೆ. ಜಗತ್ತು ಮತ್ತೆ ಸಹಜ ಸ್ಥಿತಿಗೆ ಮರಳುತ್ತಿದೆ. ಹೀಗಾಗಿ ಚಿನ್ನದ ಗೂಳಿ ಓಟ ಮುಗಿತು. ಬಂಗಾರದ ರೇಟು ಡೌನ್ ಆಗುತ್ತೆ ಅಂತ ಹೇಳಿತ್ತು. ಮತ್ತೊಂದ್ ಕಡೆ ಐಸಿಐಸಿಐ ಬ್ಯಾಂಕ್ ಕೂಡ 2025ರ 2ನೇ ತ್ರೈಮಾಸಿಕದಲ್ಲಿ ಚಿನ್ನದ ರೇಟು ಪ್ರತಿ ಔನ್ಸ್ಗೆ $3,000ದಿಂದ $3,200 ಒಳಗೆ ಇರುತ್ತೆ. ಅಂದ್ರೆ ಈಗಿರೋದಕ್ಕಿಂತ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿತ್ತು. ಅದೇ ರೀತಿ ಆರ್ಬಿಸಿ ವೆಲ್ತ್ ಮ್ಯಾನೇಜ್ಮೆಂಟ್ನ ರಾಬ್ ಸ್ಲೂಯಿಮರ್, ಹೈ ರಿಡ್ಜ್ ಫ್ಯೂಚರ್ಸ್ನ ಡೇವಿಡ್ ಮೆಗರ್ನಂತ ಜಾಗತಿಕ ವಿಶ್ಲೇಷಕರು ಕೂಡ ಜಿಯೋಪಾಲಿಟಿಕಲ್ ರಿಸ್ಕ್ ಕಮ್ಮಿ ಆಗ್ತಿರೋದು, ಅಮೆರಿಕದ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಕಟ್ ಮಾಡದೇ ಇರೋದ್ರಿಂದ ಚಿನ್ನ ಡೌನ್ ಆಗುತ್ತೆ ಅಂದಿದ್ರು. ಹೀಗೆ ಜಾಗತಿಕ ಸಂಸ್ಥೆಗಳೆಲ್ಲ ಚಿನ್ನದ ರೇಟು ಕಡಿಮೆಯಾಗಲಿದೆ ಅನ್ನೋ ಕಡೆನೆ ಬೊಟ್ಟು ಮಾಡ್ತಿವೆ.
ಈ ಮುನ್ಸೂಚನೆ ಅರಿತ ಆರ್ಬಿಐ ಕೂಡ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿದೆ ಎನ್ನಲಾಗ್ತಿದೆ. ಯಾಕಂದ್ರೆ ಆಲ್ರೆಡಿ ಆರ್ಬಿಐನ ಚಿನ್ನದ ಮೀಸಲು ಸಾರ್ವಕಾಲಿಕ ಗರಿಷ್ಠ ಮಟ್ಟದಲ್ಲಿವೆ. ಚಿನ್ನದ ಬೆಲೆ ಕೂಡ ಪೀಕ್ನಲ್ಲಿದೆ. ಈಗ ಮತ್ತೆ ಟನ್ ಗಟ್ಲೆ ಚಿನ್ನ ಖರೀದಿ ಮಾಡೋದು ಅಂದ್ರೆ ತಮಾಷೆಯಲ್ಲ. ಹೀಗಾಗಿ ಸ್ವಲ್ಪ ದಿನ ಕಾದು ರೇಟ್ ಇಳಿದ್ಮೇಲೆ ಖರೀದಿಸಿದ್ರಾಯ್ತು ಅನ್ನೋದು ಆರ್ಬಿಐನ ಲೆಕ್ಕಾಚಾರ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥ ಯಾತ್ರೆಯ 3 ನೈಟ್ 4 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಇಲ್ಲಿಗೆಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 29,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಹಾಗೂ ಹಿರಿಯ ನಾಗರಿಕರಿಗೆ ವಿಶೇಷ ಆರೈಕೆ ಎಲ್ಲ ಇರುತ್ತೆ. ಹೊರಡೋ ದಿನ ಆಗಸ್ಟ್ 3ನೇ ತಾರೀಕು 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. 70,000ಕ್ಕೆ ಕುಸಿಯುತ್ತಾ ಬಂಗಾರ. ಆರ್ಬಿಐ ಚಿನ್ನದ ರೇಟು ಇಳಿಯೋದಕ್ಕೆ ಕಾಯ್ತಿರೋ ನಡುವೆನೆ ಬಂಗಾರದ ರೇಟು ಎಷ್ಟಾಗ್ಬೋದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಕೆಲ ವಿಶ್ಲೇಷಣೆಗಳು ಈಗಿರೋ 90,000 ರೂಪಾಯಿಂದ 60ರಿಂದ 70,000 ರೇಂಜ್ಗೆ ಬರ್ಬೋದು ಅಂತ ಹೇಳ್ತಿವೆ. ಈ ಹಿಂದೆನೆ ಅಮೆರಿಕ ಮೂಲದ ಮಾರ್ನಿಂಗ್ ಸ್ಟಾರ್ನ ವಿಶ್ಲೇಷಕ ಜಾನ್ ಮಿಲ್ಸ್ ಬಂಗಾರದ ಬೆಲೆ 55ರಿಂದ 60,000 ರೂಪಾಯಿ ಆಸುಪಾಸಿಗೆ ಕುಸಿಯಲಿದೆ ಅಂತ ಭವಿಷ್ಯ ನುಡಿದಿದ್ದ. ಅಂದ್ರೆ ಈಗಿರೋ ಬೆಲೆಗಿಂತ 38% ಕುಸಿತ ಕಾಣಲಿದೆ ಅಂದಿದ್ದ. ಅದರ ಬೆನ್ನಲ್ಲೇ ಕಳೆದ ತಿಂಗಳು ಅಮೆರಿಕದ ಸಿಟಿ ರಿಸರ್ಚ್ನ ಜಾಗತಿಕ ಸರಕುಗಳ ಮುಖ್ಯಸ್ಥ ಮ್ಯಾಕ್ಸ್ ಲೈಟನ್ ಕೂಡ ಇದೇ ರೀತಿ ಪ್ರೊಜೆಕ್ಷನ್ ನೀಡಿದ್ರು. ಬಂಗಾರದ ಬೆಲೆ 30%ನಷ್ಟು ಇಳಿಯಲಿದೆ ಅಂದಿದ್ರು. ಅಂದ್ರೆ 70,000 ರೂಪಾಯಿಗಿಂತ ಕಡಿಮೆ ರೇಟ್ನಲ್ಲಿ 10 ಗ್ರಾಂ ಚಿನ್ನ ಸಿಗಲಿದೆ ಅಂತ ಅಂದಾಜು ಮಾಡಿದ್ರು. ಈ ಪ್ರೊಜೆಕ್ಷನ್ಗಳ ನಡುವೆನೆ ಆರ್ಬಿಐ ಚಿನ್ನ ಖರೀದಿಗೆ ಬ್ರೇಕ್ ಹಾಕಿರೋದು ಕುತೂಹಲ ಕೆರಳಿಸಿದೆ. ಒಂದು ವೇಳೆ ಈ ವರದಿಗಳಂತೆ ಚಿನ್ನದ ಬೆಲೆ ಕಡಿಮೆಯಾದ್ರೆ ಕೋಟ್ಯಾಂತರ ಭಾರತೀಯರಿಗೆ ಅನುಕೂಲವಾಗಲಿದೆ. ಅನೇಕ ಜನ ಗೋಲ್ಡ್ ರೇಟ್ ಹೆಚ್ಚಾಗಿರೋದ್ರಿಂದ ಚಿನ್ನ ಖರೀದಿ ಮಾಡೋದನ್ನ ತಡೆ ಹಿಡಿತಿದ್ದಾರೆ. ಆದ್ರೆ ಸ್ನೇಹಿತರೆ, ಇದು ಅಂದ್ಕೊಂಡಷ್ಟು ಈಸಿ ಇಲ್ಲ. ಯಾಕಂದ್ರೆ ಉಳಿದ ಸೆಂಟ್ರಲ್ ಬ್ಯಾಂಕ್ಗಳು ಆರ್ಬಿಐ ತರ ಥಿಂಕ್ ಮಾಡ್ತಿಲ್ಲ. ಜೂನ್ ಮಧ್ಯದಲ್ಲಿ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಒಂದು ಸಮೀಕ್ಷೆ ನಡೆಸಿತ್ತು. ಅದರಲ್ಲಿ ಜಗತ್ತಿನ ವಿವಿಧ ರಾಷ್ಟ್ರದ ಕೇಂದ್ರ ಬ್ಯಾಂಕ್ಗಳು ಚಿನ್ನದ ಹೂಡಿಕೆ ಮೇಲೆ ಹೆಚ್ಚಿನ ಒಲವು ವ್ಯಕ್ತಪಡಿಸಿವೆ. ಮುಂದಿನ 12 ತಿಂಗಳಲ್ಲಿ ಚಿನ್ನದ ಮೇಲಿನ ಹೂಡಿಕೆ 95% ಹೆಚ್ಚಾಗಲಿದೆ ಅಂತ ಸಮೀಕ್ಷೆ ಹೇಳಿದೆ. ಹೀಗಾಗಿ ಉಳಿದ ಸೆಂಟ್ರಲ್ ಬ್ಯಾಂಕ್ಗಳ ನಿಲುವಿಗೆ ವಿರುದ್ಧವಾಗಿ ಆರ್ಬಿಐ ಈಜ್ತಿದೆ. ಕೆಲವೊಬ್ರು ಆರ್ಬಿಐ ತನ್ನ ರಿಸರ್ವ್ಸ್ ಅಥವಾ ಮೀಸಲು ನಿಧಿಗಳನ್ನ ಡೈವರ್ಸಿಫೈ ಮಾಡ್ತಿದೆ, ಅದಕ್ಕೆ ಚಿನ್ನ ಖರೀದಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈಗಾಗ್ಲೇ ಹೇಳ್ದಂತೆ ಬಿಕ್ಕಟ್ಟಿನ ಸಮಯ ಅಂತ ಚಿನ್ನ ಖರೀದಿ ಮಾಡಿ ಗೋಲ್ಡ್ ರಿಸರ್ವ್ ಸಾರ್ವಕಾಲಿಕ ಮಟ್ಟ ತಲುಪಿದೆ. ಭಾರತದ ವಿದೇಶಿ ಮೀಸಲು ನಿಧಿಗಳಲ್ಲೇ ಚಿನ್ನದ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗಿದೆ. 2024ರ ಅಂತ್ಯದಲ್ಲಿ ಭಾರತದ ಒಟ್ಟು ಫಾರಿನ್ ರಿಸರ್ವ್ಗಳಲ್ಲಿ ಚಿನ್ನದ ಪ್ರಮಾಣ 8.3ರಷ್ಟಿತ್ತು. ಮಾರ್ಚ್ 2025ರ ಅಂತ್ಯಕ್ಕೆ ಇದು 12%ಕ್ಕೆ ತಲುಪಿದೆ. ಅಂದ್ರೆ ಒಂದು ವರ್ಷದಲ್ಲಿ ಚಿನ್ನದ ರಿಸರ್ವ್ 4% ಏರಿಕೆಯಾಗಿದೆ. ಹೀಗಾಗಿ ಆರ್ಬಿಐ ತನ್ನ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡೋಕೆ ನೋಡ್ತಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಏನಾಗ್ಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಚಿನ್ನ ಖರೀದಿ ವಿಚಾರದಲ್ಲಿ ಆರ್ಬಿಐನ ನಿಗೂಢ ಹೆಜ್ಜೆ ತಿಳಿಸೋ ಪ್ರಯತ್ನ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.